ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಸೀತಾಫಲ ಹಣ್ಣಿನ ಮಿಲ್ಕ್ ಶೇಕನ್ನು ಮಾಡ್ತಾ ಇದ್ದೇನೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಚೆನ್ನಾಗಿ ಹಣ್ಣಾಗಿರುವ ಸೀತಾಫಲವನ್ನು ತಗೊಂಡಿದ್ದೇನೆ. ನಾನಿಲ್ಲಿ 2 ಸೀತಾಫಲ ಹಣ್ಣಿನ ಮಿಲ್ಕ್ ಶೇಕನ್ನು ಮಾಡಿ ತೋರಿಸ್ತೇನೆ. ಇನ್ನು ಇದನ್ನು ಓಪನ್ ಮಾಡಿಕೊಳ್ಳುವ. ನಾನು ತುಂಬ ವೆರೈಟಿಯ ಫ್ರೂಟ್ಸನ್ನು ಜ್ಯೂಸನ್ನು ಮಾಡಿ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ನೀವು ನೋಡಿಲ್ಲ ಅಂದರೆ ಚಾನಲ್ನಲ್ಲಿ ಚೆಕ್ ಮಾಡಿ. ಸ್ಪೂನ್ನ ಸಹಾಯದಿಂದ ಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಹಾಗೆಯೇ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಈ ಹಣ್ಣು, ಆದರೆ ಇವತ್ತು ಮಿಲ್ಕ್ ಶೇಕ್ ಮಾಡುವ ಅಂತ. ಹಣ್ಣು ತುಂಬಾ ಸ್ವೀಟ್ ಆಗಿದೆ. ಇನ್ನು ಇದರ ಬೀಜವನ್ನೆಲ್ಲ ತೆಗಿಲಿಕ್ಕೆ ಇದೆ. ತುಂಬ ಈಸಿಯಾಗಿ ತೆಗಿಬಹುದು. ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ. ಇದನ್ನು ಮಿಕ್ಸಿಗೆ ಹಾಕಿ 2 ಸಲ ಆನ್ ಆಫ್ ಮಾಡಿ ಬೀಜವೆಲ್ಲ ಸಪ್ರೇಟ್ ಆಗುತ್ತೆ, ಈಸಿಯಾಗಿ ತೆಗಿಬಹುದು. ಬೀಜವನ್ನೆಲ್ಲ ತೆಗೆದಾಗಿದೆ. ಇನ್ನು ಇದಕ್ಕೆ 1 ಏಲಕ್ಕಿ ಹಾಗೆ 1 ಗ್ಲಾಸ್ ಕೋಲ್ಡ್ ಇರುವ ಹಾಲನ್ನು ಹಾಕ್ತಾ ಇದ್ದೇನೆ. ಸಿಹಿ ಇದೆ ಹಣ್ಣು, ಹಾಗಾಗಿ 1 ಟೀ ಸ್ಪೂನ್ ಅಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಐಸ್ ಕ್ರೀಮನ್ನು ಹಾಕ್ಕೊಳ್ಳಿ. ವೆನಿಲ್ಲಾ ಅಥವಾ ಬಟರ್ ಸ್ಕಾಚ್ ಯಾವುದೇ ಫ್ಲೇವರ್ನ ಕೂಡ ಹಾಕ್ಕೋಬಹುದು. ಇನ್ನು ಇದನ್ನು ಗ್ರೈಂಡ್ ಮಾಡಿ ತರ್ತೇನೆ. ಗ್ರೈಂಡ್ ಮಾಡಿ ಆಗಿದೆ. ಗ್ಲಾಸ್ಗೆ ಸರ್ವ್ ಮಾಡಿಕೊಳ್ಳುವ. ತುಂಬಾ ರುಚಿಯಾಗಿದೆ. ಕೋಲ್ಡ್ ಕುಡಿಲಿಕ್ಕೆ ಒಳ್ಳೆಯದಾಗ್ತದೆ. ಖಂಡಿತ ನೀವು ಸಹ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅನ್ಕೋತೀನಿ. ಇದು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಬಾಯ್.